ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ವಿಡಿಯೋದಲ್ಲಿ ಏನು ವಿಶೇಷ ಅಂತ ಅಂದರೆ, ಇವತ್ತು ನನ್ನ ತಮ್ಮಂದಿರಿಬ್ಬರು ಹಾಸ್ಟೆಲ್ಗೆ ಹೋಗ್ತಾ ಇದ್ದಾರೆ. ಅವರಿಗೆ ನಾಳೆಯಿಂದ ಕಾಲೇಜು. ಇವತ್ತು ಅವ್ರನ್ನ ಕರ್ಕೊಂಬಂದು ಬಿಡೋಕ್ಕೆ ಹೇಳಿದ್ದಾರೆ. ಸೊ 10 o'clock ಹೋಗ್ಬೇಕು ನಾವು. ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಈಗ ಅವರಿಬ್ಬರು ಆ್ಯಕ್ಚುಲಿ ಮನೆಯಲ್ಲೇ ಇಲ್ಲ, ಒಂದು ವಾರದಿಂದ ಆ್ಯಕ್ಚುಲಿ ಅವ್ರ ಮನೆಯಲ್ಲೇ ಇಲ್ಲ, ಜಾಸ್ತಿ ಆಚೆ ಕಡೆ ಫ್ರೆಂಡ್ಸ್ ಜೊತೆ ಓಡಾಡ್ತಾ ಇದ್ದಾರೆ. ಫ್ರೆಂಡ್ಸನ್ನು ಮಿಸ್ ಮಾಡ್ಕೋತಾರಲ್ಲ, ಇವತ್ತು ಬಂದಿದ್ದಾರೆ ಅವ್ರ ಫ್ರೆಂಡ್ಸು. ಆಚೆ ಕಡೆ ಎಲ್ಲ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ. ಈಗ ಆಚೆ ಹೋಗಿದ್ದಾರೆ ಅನಿಸುತ್ತೆ ಫ್ರೆಂಡ್ಸ್ ಜೊತೆಗೆ. ಸೊ ಇವತ್ತು ಕರ್ಕೊಂಡೋಗಿ ಬಿಡಬೇಕು. ಆಮೇಲೆ ಅವರು ಮಂತ್ಲಿ ಒಂದು ಸತಿ ಹೋಗಿ ನೋಡ್ಬೋದು ಅವ್ರನ್ನ ಅಷ್ಟೇ, ವೀಕ್ಲಿ ಕಳಿಸಲ್ಲ ಅವ್ರನ್ನ. ಇನ್ನೇನೇ ಇದ್ದರೂ ಫೆಸ್ಟಿವಲ್ ಟೈಮಲ್ಲಿ ಮಾತ್ರ ಕಳಿಸ್ತಾರೆ. ಆಮೇಲೆ ಡೈಲಿ ಫೋನಲ್ಲಿ ಮಾತಾಡ್ಬೋದು. ಅದೇನೋ ಕರೆನ್ಸಿ ಕಾರ್ಡ್ ಅಂತ ಕೊಡ್ತಾರಂತೆ, ಅದರಲ್ಲಿ ಅಮ್ಮನ ಜೊತೆ ಮಾತಾಡ್ಬೇಕಂದ್ರೆ ಮಾತಾಡ್ಬೋದು, ಅಪ್ಪನ ಹತ್ರ ಮಾತಾಡಬೇಕು ಅಂದ್ರೂ ಮಾತಾಡ್ಬೋದು. ಸೊ ಪ್ಯಾಕಿಂಗ್ ಎಲ್ಲ ಆಗಿದೆ. ಆಮೇಲೆ ಇಲ್ಲಿ ಸುಟ್ ಕೇಸ್ ಇದೆ, ಒಂದು ನಿಮಿಷ. ಇಲ್ಲಿ ಅವರಿಬ್ರದ್ದು ಸುಟ್ ಕೇಸ್ ಪ್ಯಾಕ್ ಆಗಿದೆ. ನೆನ್ನೆ ನಮ್ಮಮ್ಮ ಕುತ್ಕೊಂಡೆಲ್ಲ ಮಾಡಿದ್ರು. ಆಮೇಲೆ ಅಲ್ಲಂತೂ ಆ ಕಡೆ ಅಂತೂ ಫುಲ್ ಇದಾಗಿದೆ. ಅಲ್ಲಿ ಅವ್ರಿಗೆ ಬಕೆಟು, ಆಮೇಲೆ ಅವರಿಬ್ರದ್ದು ಕಾಲೇಜ್ ಬ್ಯಾಗು, ಆಮೇಲೆ ಬಿಸ್ಕೆಟ್ಗಳು ಇನ್ನೂ ಒಳಗೆ ಹಾಕಿಲ್ಲ, ಅದೆಲ್ಲ ಸೊ ಇಷ್ಟೆಲ್ಲ ಮಾಡಿ ಕೂತಿದ್ದೀವಿ. ಹಾಂ ಪ್ರಣೀತ್, ಹೇಳಿ. ನಿನ್ನ ಫ್ರೆಂಡ್ಸ್ ಹೋಗ್ತಾರಲ್ಲ, ಹೆಂಗಿರ್ತೀಯ ಅವ್ರನ್ನ ಬಿಟ್ಟು ಇವಾಗ? ಅದೇ ಮಿಸ್ ಮಾಡ್ಕೋತೀನಿ, ಹೇಳ್ತೀನಿ ಡೈಲಿ. ಅಳ್ತೀಯಾ? ಅಳ್ತೀಯಾ ನಿಜ? ಹಂಗೆ ಅವ್ರನ್ನ ನೆನ್ಸ್ಕೊಂಡು ಮಿಸ್ ಮಾಡ್ಕೊಂಡು ಅಳ್ತಾ ಇರ್ತೀನಿ. ಅವ್ರ ಫೋಟೋನ ಆಗಾಗ ನೋಡ್ಕೊಂಡು ನೆನ್ಸ್ಕೊತಿರ್ತೀನಿ. ಓ, ಇಲ್ಲಿ ಈ ಕಡೆ ಮನೀಶ್. ನಿನ್ನ ಫ್ರೆಂಡ್ಸ್ ಹೋಗ್ತಾವ್ರಲ್ಲ, ಏನು ಮಿಸ್ ಮಾಡ್ಕೋತೀಯ ಏನೋ? ಏನಿಲ್ಲ, ನಾರ್ಮಲು. ಅಂದರೆ ಮಿಸ್ ಮಾಡ್ಕೋತೀನಿ ಸ್ವಲ್ಪ. ಹಂಗೆ ಹೇಳ್ತಾರೆ. ಅಲ್ಲಿ ಡಾಲನ್ ಹೋಗ್ತಾರಲ್ಲ ನಿನ್ನ ಫ್ರೆಂಡ್ಸ್, ಏನು ಮಾಡ್ತೀಯ ಇವಾಗ? ಇಲ್ಲಿ ಪ್ರಣೀತ್ ಹೇಳು. ಪ್ರಣೀತ್ ಆಲನ್ ಹೇಳು. ಸ್ಟಾರ್ಟ್ನಲ್ಲೆಲ್ಲ ಮಿಸ್ ಮಾಡ್ಕೋತೀರಾ? ಅವ್ನು ಹೇಳ್ದ. ಓ, ನಾವು ಮಿಸ್ ಮಾಡ್ಕೋತೀವಿ, ಜಗಳ ಆಡೋಕ್ಕೆ ಇರಲ್ವಲ್ಲ ಅವರಿಬ್ರು. ಅದಿರುತ್ತೆ, ಹೇಳಲ್ಲ ಅಷ್ಟೇ. ನಾವೆಲ್ಲ ಮಿಸ್ ಮಾಡ್ಕೋತೀರಾ. ಸೊ ಇಲ್ಲಿ ನೀವು ನೋಡ್ತಾ ಇರೋದು ಏನಪ್ಪ ಅಂತ ಅಂದರೆ, ಬ್ಯಾಗ್ಗಳು, ಅವರಿಬ್ರದ್ದು ಕಾಲೇಜ್ ಬ್ಯಾಗ್. ಆಮೇಲೆ ಇದು ಏನಿದು, ಪ್ಲೇಟು, ಲೋಟ, ಆಮೇಲೆ ಬೌಲು 2 ಪ್ಲೇಟು, ಅಲ್ಲಿ ಅವ್ರಿಗೆ ಊಟಗೆ. ಆಮೇಲೆ ಇದು ಬಿಸ್ಕೆಟ್ಸ್ ಥರ ಕೇಳಿದ್ದಾರೆ, ಅದಕ್ಕೆ ಅದು ಅವ್ರಿಗೆ ಫುಲ್ ಬಿಸ್ಕೆಟು. ಆಮೇಲೆ ಇದು ಏನಿದು, ಬಕೆಟ್, ಸ್ನಾನ ಮಾಡೋಕ್ಕೆ ಬಕೆಟ್. ಆಮೇಲೆ ಅವ್ರಿಗೆ ಶ್ಯಾಂಪುದು ಸ್ಯಾಚರ್ ಥರ ಕೇಳಿಲ್ಲ, ಈ ಥರ ಬಾಟಲೇ ಥರ ಕೇಳಿರೋದ್ರಿಂದ ಇಲ್ಲಿ ಬಾಟಲು. ಆಮೇಲೆ ಅವ್ರದ್ದು ಫೇಸ್ ವಾಶು, ಟೂತ್ಪೇಸ್ಟ್ ಅದೆಲ್ಲ ಇದರಲ್ಲೇ ಪ್ಯಾಕೆಟ್ ಒಳಗಡೆ ಹಾಕಿಟ್ಟಿದ್ದೀವಿ. ಇದು ಸೋಪ್ ಇಡೋಕ್ಕೆ ಎಲ್ಲನೂ ಇದೆ. ಇದೇನಿಲ್ಲ. ಆಮೇಲೆ ಇದು 2 ಸೂಟ್ ಕೇಸ್. ಆ್ಯಕ್ಚುಲಿ ನಮ್ಮ ಹತ್ರ ಮುಂಚೆನೇ ಒಂದು ಸೂಟ್ ಕೇಸ್ ಇತ್ತು, ಬಟ್ ಅದು ಫುಲ್ ಚಿಕ್ಕದು ಸೂಟ್ ಕೇಸು, ಒಬ್ಬನಿಗೆ ಆಗ್ತಿರ್ಲಿಲ್ಲ ಅದು. ಅದಕ್ಕೆ ಇದು ಮೈಸೂರು ಟಾರ್ಪ್ಲೆನ್ಸ್ಗೆ ಹೋಗಿ ಅಲ್ಲಿ ಸ್ಕೈ ಬ್ಯಾಗ್ ತೊಗೊಂಡಿದ್ದಿತ್ತು. ಎಷ್ಟಾಯಿತು ಇದಕ್ಕೆ? 2ಕ್ಕೂ ಸೇರಿ 7000 ಆಯಿತು. ಫುಲ್ ದೊಡ್ಡದೇನೆ ಇದು. ಅವರಿಬ್ರಿಗೆ ಬೇಕು, ಇಬ್ಬರು ಇದ್ದಾರಲ್ಲ, ಒಬ್ರಿಗೂ ಬಟ್ಟೆ, ಒಬ್ಬನಿಗಿದು ಒಬ್ಬನಿಗದು. ಆಮೇಲೆ ಅವ್ರ ಬ್ಯಾಗಲ್ಲಿ ಬಫ್ ಶೀಟ್ಗಳು, 2 ಬಂಡಲ್ ಬಫ್ ಶೀಟು, ಆಮೇಲೆ 1 ಬಂಡಲ್ A4 ಶೀಟ್ ಥರ ಕೇಳಿದರು. ಆಮೇಲೆ ಟೆಸ್ಟ್ ಶೀಟನ್ನು ಥರ ಕೇಳಿದರು. ಅದೆಲ್ಲನೂ
ಅಂದರೆ ಎಲ್ಲ ಥರ ಕೇಳಿದರು, ಅದಕ್ಕೆ ಅದನ್ನು ಅವ್ರ ಬ್ಯಾಗಿಗೆ ಹಾಕಿದ್ದೀವಿ. A4 ಶೀಟ್ 2 ಥರ ಕೇಳಿದ್ರು, 2 ಬಂಡಲು. ಸದ್ಯಕ್ಕೆ ಅವರಿಬ್ಬರು ಶೇರ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ಒಂದು ಬಂಡಲ್ ಕೊಟ್ಟು ಕಳಿಸ್ತಾ ಇದ್ದೀವಿ, ಜಾಸ್ತಿ ಆಗಬಾರ್ದು ಅಂತ. ಅವನ ಬ್ಯಾಗಲ್ಲೂ ಸೇಮ್ ಅಷ್ಟೇ ಇದೆ. ಹಾಯ್ ಶೋಭತ್ತೆ, ಯಾಕೆ ಸೊ ಲಗೇಜ್ ಎಲ್ಲ ಒಳಗೆ ಇಟ್ಕೋತಾ ಇದ್ದೀವಿ. ನಮ್ಮ ಚುಮ್ಮವನ ಕಾರು ಈಗ ಹೊರಡೋದು. ಆರಾಧನಾ ಇನ್ನೋವೇಟಿವ್ ಅಂತಿದೆ ಕಣ ಇದರಲ್ಲಿ. ಅಲ್ಲೊಂದು ಕ್ಯಾಬ್ ಬಂತು. ಇವಾಗ ನಾವು ಈ ಕಾರಲ್ಲಿ ಹೋಗೋದು. ಅಪ್ಪ ಅಮ್ಮ ಆ ಕಾರಲ್ಲಿ ಸ್ವಲ್ಪ ಲಗೇಜ್ ಇಟ್ಕೊಂಡ್ಬರ್ತಾರೆ. ಲಾಕ್ ಮಾಡಿ ಡೋರ್. ನಡೀರಿ ನೀವು ಬ್ರದರ್ಸ್. ಓಯ್ ಚಿರಾನ್ ನಡಿ. ಹಾಂ, ಅಲ್ಲಿ ಲಗೇಜ್ ಇದನ್ನು ತೊಗೊಂಡೋಗಿ ಬಕೆಟ್. ಒಳಗೆ ಹೋಗ್ಬೇಕಂತ ಇನ್ನೋವೇಟಿವ್. ಕೂತ್ಕೊಳ್ಳಿ, ಕಾರಿಡಾರ್ ಅಲ್ಲಿ ನಿಂತ್ಕೋಬೇಡಿ, ಇನ್ನೊಬ್ಬರು ತೊಂದರೆ ಆಗುತ್ತೆ. ದಯವಿಟ್ಟು ಈ ಕಡೆ ವೇಟಿಂಗ್ ರೂಮ್ ಇದೆ, ಇಲ್ಲಿ ವೇಟಿಂಗ್ ರೂಮ್ ಇದೆ. ಆ ವೇಟಿಂಗ್ ರೂಮ್ ಅಲ್ಲಿ ಕೂತ್ಕೊಳ್ಳಿ. ಸ್ಟೂಡೆಂಟ್ಸ್ ಪ್ರೊಸೀಜರ್ ಮುಗಿಸ್ಕೊಂಡು ಬರ್ತಾರೆ. ವಿಡಿಯೋ ಸ್ಟಾರ್ಟ್ ಆಗೈತೆ. ನಿಜ ನೋಡಿ, ಇಲ್ಲಿ ಕಾಣಿಸ್ತಾ ಇಲ್ಲ ಮೇಲ್ಗಡೆ ನಂಬರ್ಸು. ಬೇಡ, ನಾನು ಮಾತಾಡ್ತೀನಿ. ನಾವು ಕೂತಿದ್ದೀವಿ ಒಂದು ಕ್ಲಾಸ್ ರೂಮಲ್ಲಿ. ಅಲ್ಲಿ ಏನೇನೋ ಪ್ರೊಸೀಜರ್ಸ್ ಮಾಡ್ತಾಯಿದ್ದಾರೆ. ಅದಕ್ಕೆ ಪೇರೆಂಟ್ಸ್ ಒಬ್ಬರೇ ಇದ್ದರೆ ಸಾಕಂತೆ, ನಾವೆಲ್ಲ ಬೇಡವಂತೆ. ಅದಕ್ಕೆ ಬಂದು ಇಲ್ಲಿ ಕೂತಿದ್ದೀವಿ. ಹಿಂದ್ಗಡೆ ನನ್ನ ತಮ್ಮ ಅಲ್ಲಿ ಕೂತಿದ್ದಾನೆ, ಇನ್ನೊಬ್ಬ ಆಚೆ ಹೋಗಿದ್ದಾನೆ. ನಾವೆಲ್ಲ ಬೇಡವಂತೆ. ಅಲ್ಲಿ ಪ್ರೊಸೀಜರ್ ಇದೆ, ನಾವೆಲ್ಲ ಬೇಡವಲ್ಲ. ಅಪ್ಪ ಅಮ್ಮ ಒಬ್ಬರೇ ಸಾಕಲ್ಲ. ಅದಕ್ಕೇನೆ ಅವರಲ್ಲಿ ತುಂಬ ರಶ್ಶು. ಅಲ್ಲಿ ನಾನು ಹೋಗಿ ಏನು ತೋರ್ಸೋಕ್ಕೂ ಆಗೋಲ್ಲ, ಏನೂ ಮಾಡೋಕ್ಕೂ ಆಗೋಲ್ಲ. ಅದಕ್ಕೆ ಇಲ್ಲಿ ಕೂತಿದ್ದೀನಿ. ನನ್ನ ತಮ್ಮ ಮೊಬೈಲ್ ನೋಡ್ತಾ ಇದ್ದಾನೆ ಲಾಸ್ಟು. ಇನ್ನು ಮೊಬೈಲ್ ಮತ್ತೆ ನೋಡೋಕ್ಕಾಗಲ್ಲಲ್ಲ, ಅದಕ್ಕೆ ಮೊಬೈಲ್ ನೋಡ್ತಾ ಇದ್ದಾನೆ. ಇನ್ನೊಬ್ಬ ಆಚೆ ಅವನೇ. ನೋಡೋದು ಇನ್ನೂ ಎಷ್ಟೊತ್ತಾಗುತ್ತೆ. ಇಲ್ಲೇ ಇಟ್ಕೊಂಡ್ಬಿಡೋದು. ಮಾತಾಡಿದ್ರು ಅಂತೀರಾ? ಹೇಳೋದನ್ನ ಸ್ವಲ್ಪ ಅಲ್ಲಿ ಬನ್ನಿ, ಈ ಕಡೆ ಹೋಗಿ. ಈಗ ಹೋಗಿ ಆ ಕಡೆಗೆ. ಆದವ್ರು ಹೋಗಿ, ದಯವಿಟ್ಟು ಆದವ್ರು ಹೋಗಿ. ಓಕೆ, ಅಳ್ಬೇಡ. ಅಲ್ಲಿ ಅದೊಂದು ಹುಡುಗ ಹಾಯ್ ಮಾಡ್ತೈತೆ. ಇವರಿಬ್ರದ್ದು ಇಲ್ಲಿ ಕೆಳಗಡೆ ಅನ್ಸುತ್ತೆ. ಅಕ್ಕ ಇಲ್ಲಕ್ಕ, ಗ್ರೌಂಡ್ ಅಲ್ಲಿ ಫುಲ್ ಖಾಲಿ ಇರುತ್ತೆ. ಮೋಸ್ಟ್ಲಿ ಅವ್ರಿಗೆ ರೂಮ್ ಅಲಾಟ್ ಮಾಡ್ತಾರೆ ಅನ್ಸುತ್ತೆ. ಹಂಗಲ್ಲ ಕಣಮ್ಮ, ನಿನ್ ಮೇಗಡೆಯಿಂದ ಅಂದ್ರೆ ಬಂದು ನೋಡ್ಕೊಂಡು ಹೋಗ್ಬೇಕು, ಖಾಲಿ ಇದೆಯಾ ಅಂತ. ಅಮ್ಮು ಇವಾಗ ಹಲಸಿನ ಹಣ್ಣು ತಿನ್ನಕ್ಕೆ ನಿಲ್ಸಿದ್ದೀವಿ. ಅವರನ್ನು ಬಿಟ್ಬಿಟ್ಟು ಬಂದಾಯಿತು. ನಮ್ಮಮ್ಮ ಇನ್ನೂ ಅಳ್ತಾ ಇದ್ದಾರೆ. ಇವಾಗ ಡಿ ಮಾರ್ಟಿಗೆ ಬಂದಿದ್ದೀವಿ.
ಅಲ್ಲಿ ಎಳ್ನೀರು ಹಲಸಿನಣ್ಣು ತಿಂದ್ಕೊಂಡು ಇವಾಗ ಡಿ ಮಾರ್ಟಿಗೆ ಬಂದಿದ್ದೀವಿ. ಎಲ್ಲಿ ತೊಗೊಳ್ಬೇಕು, ಏನು ತೊಗೊಳ್ಳೋದು? ಕಮ್ಮಿ ವಾಟರ್ ಮೆಲನ್ ಸೀಡ್ಸ್. ನಾನು ಬೀಜ ಸಮೇತ ತಿಂತಾರೆ ಎಲ್ಲರೂ ಬೈಯೋರು. ಬೀಜ ನಾನು ಹೆಂಗೇನು ಗೊತ್ತು ಬೀಜದಲ್ಲಿ ಬಿಡಿ, ಏನಾಗಲ್ಲ, ಬಿದ್ದರೆ ಬಿಡುತ್ತೆ, ಅಲ್ಲೇ ಬಿಡು. ಒಂದು ಓಲಿವ್ ಆಯಿಲ್ ತೊಗೊಂಡಿದ್ದೀವಿ. ಈಗ ನೆಕ್ಸ್ಟ್ ಅಲ್ಲೂ ಅಲ್ಲಿ ನೀನು ಫ್ರೈಡ್ ರೈಸ್ ತಿನ್ನು. ಹಾಂ, ಇದು ಒಂದು ನಿಮಿಷ, 2 ಫ್ರೈಡ್ ರೈಸ್ ಒಂದೇ ಸಾಕು. ಒಂದೇ. ಓಕೆ ಗೈಸ್, ಅವ್ರನ್ನಿಬ್ಬರನ್ನು ಬಿಟ್ಬಿಟ್ಟು ಬಂದು ಆ್ಯಕ್ಚುಲಿ ಹೇಳಬೇಕಂದ್ರೆ ನಿಜವಾಗ್ಲೂ 3 to 4 days ಆಯಿತು. ಇನ್ನು ನಾನು ವ್ಲಾಗೇ ಎಂಡ್ ಮಾಡಿರಲಿಲ್ಲ. ಯಾಕಂದರೆ ಇನ್ನೇನು ನಂದು ಕಾಲೇಜಲ್ಲಿ ವರ್ಕಿಂಗ್ ಡೇಸ್ ಮುಗೀತು ನಾಳೆಗೆ. ಅದರದ್ದು ರಿಪೋರ್ಟು, ಪ್ರೆಸೆಂಟೇಷನು, ಅದು ಇದು ಇದರಲ್ಲಿ ನಂದು ಫುಲ್ಲು ಇದಾಗ್ಬಿಟ್ಟಿದ್ದೆ. ಸೊ ಇವಾಗ ಸ್ವಲ್ಪ ಫ್ರೀ ಮಾಡಿಕೊಂಡು ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ನಮ್ಮ ಅಮ್ಮ ಅಂತೂ ಫುಲ್ಲು ಅವರು ಹಾಸ್ಟೆಲಿಗೆ ಬಿಡೋ 2 ದಿವಸದ ಹಿಂದೆಯಿಂದ ಫುಲ್ಲು ಹುಷಾರು ತಪ್ಪಿಡಿದ್ರು. ಅರ್ಧ ಹೇಳ್ಬೇಕಂದ್ರೆ ಯೋಚನೆಗೇ ಹುಷಾರು ತಪ್ಪಿದ್ದವರು. ಅವರು ಸುಮ್ಮನೆ ಸುಳ್ಳು ಹೇಳ್ತಾರೆ. ಅವರು ನಿಜವಾಗ್ಲೂ ಯೋಚನೆ ಮಾಡ್ತಾಯಿದ್ರು ಅಲ್ಲಿ ಹೆಂಗಿರ್ತಾರೆ ಏನು ಅಂತ. ಯಾಕಂದರೆ ಇವರಿಬ್ಬರು ಅಂತೂ ಎಲ್ಲೂ ಆಚೆ ಎಲ್ಲೂ ಹೋಗೋದೇ ಇಲ್ಲ. ಅಂದರೆ ಯಾರ ಮನೇಲೂ ಜಾಸ್ತಿ ಉಳ್ಕೊಂಡಿಲ್ಲ, ಎಲ್ಲೂ ಉಳ್ಕೊಂಡೇ ಇಲ್ಲ. ನಮ್ಮ ಮನೇಲಿ ನಮ್ಮ ಜೊತೆಗೇ ಇದ್ದಿದ್ದು. ಅವರಿಗೆ ಸ್ವಲ್ಪ ಹಂಗೆ ಯೋಚನೆ ಆಗೋಯ್ತು, ಅಯ್ಯೋ ಅಲ್ಲಿ ಹೆಂಗಿರ್ತಾರೆ ಏನು ಅಂತ. ಆಮೇಲೆ ನನ್ನ ಚಿಕ್ಕ ತಮ್ಮನಿಗೆ ಬೇರೆ ಹುಷಾರಿರಲಿಲ್ಲ ಕರ್ಕೊಂಡೋಗಿ ಬಿಡೋ ಟೈಮಲ್ಲಿ. ಅವ್ನು ಮನೇಲೇ ಟ್ಯಾಬ್ಲೆಟು ತಗೋತಾ ಇರಲಿಲ್ಲ ಅವನು. ಆವಾಗ ಬೇರೆ ಹುಷಾರು ತಪ್ಪಿದ್ನಲ್ಲ, ಅವನು ಅಲ್ಲಿ ಹೋಗ್ಬಿಟ್ಟು ಏನು ಟ್ಯಾಬ್ಲೆಟ್ ತಗೋತಾನೋ ಏನೋ ಅಂತ ಅದು ಬೇರೆ ಯೋಚನೆ ಮಾಡ್ತಿದ್ರು, ಅಳ್ತಿದ್ರು. ಆಮೇಲೆ ನಮ್ಮ ಅಮ್ಮಂಗೂ ಫುಲ್ ಹುಷಾರಿರಲಿಲ್ಲ. ಅವ್ರನ್ನಿಬ್ಬರನ್ನ ಬಿಟ್ಬಿಟ್ಟು ಬಂದಮೇಲಂತೂ ಫುಲ್ ಹುಷಾರು ತಪ್ಪಿಬಿಟ್ರು. ಇನ್ನು ಮತ್ತೆ ಇನ್ನೊಂದು ಸತಿ ನಾನೇ ಶಾಪಿಗೆ ಕರ್ಕೊಂಡೋಗಿದ್ದೆ. ಅಲ್ಲೇ ಅವ್ರಿಗೆ ಇಂಜೆಕ್ಷನ್ ಹಾಕ್ಸ್ಕೊಂಡು ಕರ್ಕೊಂಬಂದೆ. ಇವಾಗ ಸ್ವಲ್ಪ ಪರವಾಗಿಲ್ಲ. ಆಮೇಲೆ ಇವತ್ತು ಬೆಳಗ್ಗೆ ಫೋನ್ ಬಂತು ಅವ್ರದ್ದು. ಇವತ್ತು ಯಾವ ಆರಾಮ? ಇವತ್ತು ಥರ್ಸ್ಡೇ ಆ್ಯಕ್ಚುಲಿ. ಅವ್ರನ್ನ ಬಿಟ್ಬಿಟ್ಟು ಬಂದಿದ್ದು ಮಂಡೇ. ಸಂಡೇ ಅವರಿಬ್ಬರನ್ನ ಬಿಟ್ಬಿಟ್ಟು ಬಂದಿದ್ದು. ಇವತ್ತು ಫೋನ್ ಮಾಡಿದ್ದಾರೆ. ಇವತ್ತು 2 ಸತಿ ಫೋನ್ ಮಾಡಿದ್ದಾನೆ. ಬೆಳಗ್ಗೆ ಒಂದು ಸತಿ ಫೋನ್ ಮಾಡಿದರು, ಇವಾಗ ಮಧ್ಯಾಹ್ನ ಒಂದು ಸತಿ ಫೋನ್ ಮಾಡಿದರು. ಸೊ ಫೋನೆಲ್ಲ ಮಾಡಿ ಚೆನ್ನಾಗಿದ್ದೀನಿ, ನಾನು ಊಟ ಎಲ್ಲ ಚೆನ್ನಾಗಿ ಮಾಡ್ತಿದ್ದೀನಿ ಅಂತ ಹೇಳಿದ್ಮೇಲೆ ಇವಾಗ ಸ್ವಲ್ಪ ನೆಮ್ಮದಿಯಾಗಿದ್ದಾರೆ. ಅಲ್ಲಿ ನಾವು ಅವರಿಬ್ಬರನ್ನ ಬಿಟ್ಬಿಟ್ಟು ಆಮೇಲೆ ಡಿ ಮಾರ್ಟ್ಗೆ ಹೋಗಿದ್ವಿ. ಯಾಕಂದರೆ ನನ್ನ ಕಾಲೇಜ್ಗೂ ಡಿ ಮಾರ್ಟ್ ಹತ್ರ, ಆಮೇಲೆ ಅವರಿಬ್ಬರು ಕಾಲೇಜ್ಗೂ ಡಿ ಮಾರ್ಟ್ ಹತ್ರ ಒಂದು ಸತಿನೂ ಹೋಗಿರಲಿಲ್ಲ. ಸೊ ಹೆಂಗಿದೆ ನೋಡೋಣ ಅಂತ ನಮ್ಮ ಶೋಭತ್ತೆ ಅವರೆಲ್ಲ ಹೇಳಿದ್ರು ಹೋಗೋದ ಅಂತ. ಅದಕ್ಕೆ ಅಲ್ಲಿ ಹೋಗಿ ಅದು ಇದು, ಆಮೇಲೆ ನಮ್ಮಮ್ಮ ಅವರಿಬ್ಬರಿಗೆ ಅಂತ ಬಾಕ್ಸ್ ತೊಗೊಂಡ್ರು ಡ್ರೈ ಫ್ರೂಟ್ಸ್ ತುಂಬಿ ಕೊಡೋಕ್ಕೆ ಅಂತ. ಅದಕ್ಕೂ ಬಾಕ್ಸ್ ಎಲ್ಲ ತೊಗೊಂಡು ಬಂದು ಆಮೇಲೆ ನಾವು ಊಟಕ್ಕೆ ಅಂತ ಹೋದ್ವಿ. ಅಲ್ಲೂ ಅಷ್ಟೇ ಏನು ವೀಡಿಯೋ ಜಾಸ್ತಿ ಏನು ಮಾಡೋಕ್ಕಾಗಲಿಲ್ಲ. ನಮ್ಮ ಅಮ್ಮಂಗಂತೂ ಹೈ ಫೀವರ್ ಆಗಿಬಿಟ್ಟಿತ್ತು ಅಲ್ಲಿ. ಸೊ ಅದಕ್ಕೆ ಅಲ್ಲಿ ಎಷ್ಟಾಗುತ್ತೋ ಅಷ್ಟು ತಿಂದ್ಕೊಂಡು ನಾವೆಲ್ಲ ಹೊಟ್ಟೆ ತುಂಬ ತಿಂದ್ವಿ. ನಮ್ಮಮ್ಮ ಏನು ಜಾಸ್ತಿ ತಿನ್ನಲಿಲ್ಲ. ಆಮೇಲೆ ತಿಂದ್ಕೊಂಡು ಮನೆಗೆ ಬಂದು ರೆಸ್ಟ್ ಮಾಡಿದ್ವಿ ಅಷ್ಟೇ, ಏನೂ ಮಾಡಲಿಲ್ಲ. ಆಮೇಲೆ ನನಗೆ ಪ್ರೆಸೆಂಟೇಷನ್ ಇತ್ತಲ್ಲ, ಅದಕ್ಕೆಲ್ಲ ಓದ್ಕೋತಾ ಇದ್ದೆ ನಾನು. ಏನೂ ಮಾಡೋಕ್ಕಾಗಲ್ಲ. ಅವರಿಬ್ಬರನ್ನ ಬಿಟ್ಬಿಟ್ಟು ಬಂದಮೇಲೆ ಅಂತೂ ಮನೆ ಫುಲ್ ಖಾಲಿ ಅನಿಸ್ತಾಯಿತ್ತು. ನಾವು ಏನೇ ಜಗಳ ಆಡಲಿ ಏನೇ ಆಗಲಿ, ಸಿಬ್ಲಿಂಗ್ಸ್ ಜಗಳ ಇದ್ದೇ ಇರುತ್ತೆ. ನಾನು ಅಂತೀನಿ ಹೋಗು ಹಂಗೆ ಹಿಂಗೆ ಅಂತ. ಬಟ್ ಅಂದರೂ ಅವರಿಬ್ಬರು ಇಲ್ಲದೆ ಮನೆ ಖಾಲಿ ಅಂತೂ ಅನಿಸ್ತಿತ್ತು. ಈಗಲೂ ಖಾಲಿನೇ ಅನಿಸ್ತಾ ಇದೆ ನಮಗೆ. ಬಟ್ ಏನು ಅವರು ಹೋಗಿರೋದು ಚೆನ್ನಾಗಿ ಓದ್ಕೊಂಬರಲಿ ಅಂತ. ಸೊ ಅದಕ್ಕೆ ಹೋಗಲಿ, ಹಿಂಗೋ 2 years ತಾನೇ, ಅಡ್ಜಸ್ಟ್ ಮಾಡ್ಕೊಂಡಿರೋಣ ಅಂತ ಸುಮ್ಮನಿದ್ದೀನಿ. ಸೊ ಇದಾಗಿತ್ತು ವ್ಲಾಗ್. ನನಗಂತೂ ನಿಜವಾಗ್ಲೂ ಟೈಮ್ ಹೋಗ್ತಾ ಇರೋದೇ ಗೊತ್ತಾಗ್ತಾಯಿಲ್ಲ. ಮೊನ್ನೆ ಕಾಲೇಜ್ ಸ್ಟಾರ್ಟ್ ಆದಂಗೆ, ಸೆಕೆಂಡ್ ಸೆಮ್ ಸ್ಟಾರ್ಟ್ ಆದಂಗೆ ಅನಿಸ್ತು. ಈಗ ಆಲ್ರೆಡಿ ವರ್ಕಿಂಗ್ ಡೇಸ್ ಮುಗಿದು ಇನ್ನೇನು June 15th ನನಗೆ ಎಕ್ಸಾಮ್ ಇದೆ. ನೆಕ್ಸ್ಟ್ ವೀಕಿಂದ ಲ್ಯಾಬ್ ಎಕ್ಸಾಮು, ಆಮೇಲೆ June 15th ಎಕ್ಸಾಮ್ಸು. ಸೊ ಫುಲ್ಲು ಓದೋದಂತೂ ಫುಲ್ ಜಾಸ್ತಿ ಇದೆ. ಸೊ ಏನೂ ವ್ಲಾಗ್ ಏನೂ ಮಾಡೋಕ್ಕೆ ನನ್ನ ಕೈಲಿ ಅದಕ್ಕೆ ಆಗ್ತಾಯಿಲ್ಲ. ಸೊ ಎಷ್ಟಾಗುತ್ತೋ ಅಷ್ಟು ಮಾಡ್ತಾಯಿದ್ದೀನಿ. ಇದು ಆಗ್ತಿದ್ದಂಗೆ 1 ತಿಂಗಳು ರಜೆ ಇರುತ್ತೆ, ಆವಾಗ ನೆಮ್ಮದಿಯಾಗಿರ್ಬೋದು. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್
ಯು